ಬಹಳ ದೊಡ್ಡ ಶ್ರೀಮಂತ ಇರ್ತಾನ. ಅನ್ನ ನೀರು ಎರಡು ಒಳ್ಳೆಯ ಮಾತುಗಳು ಎಷ್ಟು ದೊಡ್ಡ ಈ ಜಗತ್ತಿನೊಳಗ. ಈಗ ಒಬ್ಬ ಶ್ರೀಮಂತ ಇರ್ತಾನ, ಅವನಿಗೆಲ್ಲ ಆಳುಗಳಿರ್ತಾವ, ತ್ರಿಜುರ್ಯಾಗ ರೊಕ್ಕ ಇರ್ತೈತಿ, ಏನು ಅನ್ನೋದಿಲ್ಲ. ಸಾಯುವ ಸಮಯಕ್ಕೆ ಏನಾದ್ರೂ ಹೇಳ್ತಿದ್ರ ಬಾಯಾಗ ಒಂದು ಗುಟ್ಟಕ್ಕೆ ನೀರು ಹಾಕ್ರಿ, ಕಿವ್ಯಾಗ ಎರಡು ಒಳ್ಳೆ ಮಾತು ಹೇಳ್ರಿ ಅಂತ ಹೇಳ್ತಾರೆ ಹೊರತು ಬಂಗಾರ ಹಾಕುದಿಲ್ಲ. ಹಂಗಾದ್ರೆ ನಾನು ಸಾಯುವಾಗ ಬಂದಿದ್ದು ಒಂದು ಗುಟ್ಟಕ್ಕೆ ನೀರ, ಒಂದೆರಡು ಒಳ್ಳೆಯ ಮಾತಂದ ಮೇಲೆ ಬಂಗಾರ ಬಂದಿಲ್ಲ ಅಂದ್ರೆ ಅದು ಹೆಂಗ ಸಂಪತ್ತಾಗ್ತದೆ? ಒಂದು ತಿಪ್ಪಿ ಇತ್ತು, ತಿಪ್ಪಿ. ಆ ತಿಪ್ಪಿಯೊಳಗೆ ಒಂದು ಕೋಳಿ ತಿಪ್ಪಿ ಕೆಬರ್ತಿತ್ತು. ಆ ತಿಪ್ಪಿ ಕೆಬರಾಗ ಒಂದು ಬಂಗಾರದ ಒಂದು ಉಂಗುರ ಬಂತಂದ. ಅದು ಹಿಂಗ್ ಕೆಬರ್ಕೊಂತ ಉಂಗುರ ಬಂತಲ್ಲ, ಹಿಂಗ್ ಕಾಲಿನಿಂದ ಕೆಬರ್ತು, ಅದು ಬಂದು ರೋಡಿಗೆ ಬಿತ್ತು. ಒಬ್ಬ ಮನುಷ್ಯ ಹೊಂಟಿದ್ದ ದಾರಿ ಹಿಡ್ಕೊಂಡು, ಆ ಕೋಳಿಗೆ ಹೇಳ್ದ, ಅದು ಹಂಗ ಮತ್ತೆ ಕೆಬರ್ಲಿಕ್ಕೆ ಶುರು ಮಾಡಿದ್ ತಿಪ್ಪಿ. ಅವ ಹೇಳ್ದ, ಬಂಗಾರ ಬಿದ್ದೈತೋ ಇಲ್ಲ ಅಂತ ಕೋಳಿಗೆ ಹೇಳ್ದ. ಅದು ಕೋಳಿ ನಗ್ತದ. ಅದು ಮನುಷ್ಯರಿಗೆ ನಮಗಲ್ಲದು ಬೆಲೆ ಉಳ್ಳದ್ದು. ನಿಮಗ ಅದು ಬಂಗಾರ ಇರ್ಬೇಕು, ನಮಗ ಬೇರೆ ಬಂಗಾರ ಐತಿ. ನಿಮಗೆ ಹೆಂಗ್ ಇದನ್ನ ಬಂಗಾರ ಅಂತ ತಿಳ್ಕೊಂಡಿರೋ, ಯಾವುದನ್ನು ಪಡ್ಕೋಬೇಕಂತ ಎಲ್ಲ ಸಾಮ್ರಾಜ್ಯಗಳು ಮಹಾರಾಜರು ಹೊಡೆದಾಡಿದ್ರು, ಎಲ್ಲ ಸ್ನೇಹಿತರನ್ನು ದೂರ ಮಾಡುತ್ತೋ, ಮತ್ತ ಒಡ ಹುಟ್ಟಿದ ಅಣ್ಣ ತಮ್ಮಗಳನ್ನ ಬ್ಯಾರೆ ಮಾಡುತ್ತೋ, ಅದು ಸಂಪತ್ತು. ಏನ್ ತಿಪ್ಪಿ ಕೆಬರುವಾಗ ನನಗೊಂದು ಕಾಳ ಜ್ವಾಳ ಸಿಕ್ತಲ್ಲ, ನನ್ನ ಹೊಟ್ಟೆ ತುಂಬತೈತೆಲ್ಲ, ಜ್ವಾಳ ಸಂಪತ್ತು ನೀ ಹೇಳ್ಬೇಕಂತ. ಉಣ್ಣಾಕ ಬರ್ಲಾರ್ದ ತಿನ್ಲಾಕ ಬದುಕಿಸಿತಲ್ಲ ಕಾಳು ಸಂಪತ್ತು, ಅನ್ನ ಸಂಪತ್ತು. ಅಂತ ಹಸದವರಿಗೆಲ್ಲ ಒಂದೊಂದು ದಿವಸದಾಗ ಅನ್ನ ಕೊಟ್ರೆ ನಿಮ್ ಊರಾಗ 100 ಕ್ವಿಂಟಲ್. ಅದನ್ನ ನೋಡೇ ಬಹಳ ಸಂತೋಷ ಆಗಿತ್ತು ನನಗೆ. ಹಂಗ ಉಣಿಸುವ ಮನಸ್ಸುಗಳು ಬೇಕಾಗ್ತಾವ. ಬಂದವರಿಗೆ ಒಂದು ಅನ್ನ ಕೊಡಬೇಕು, ಒಂದೆರಡು ಚಲೋ ಮಾತು ಹೇಳ್ಬೇಕಷ್ಟ. ನಾವೇನು ಕೊಡ್ಬೇಕಾಗಿಲ್ಲ, ಒಂದೆರಡು ಒಳ್ಳೆಯ ಮಾತುಗಳು. ಮನುಷ್ಯ ಅಷ್ಟು ಬಡತನ ಇಲ್ಲಲ್ಲ. ನೀವು ನೋಡ್ರಿ, ನಿಸರ್ಗ ಎಷ್ಟು, ದೇವರು ಕಾಗಿ, ಆ ಕಾಗಿಗೇನು ಬಹಳ ಅಕ್ಷರ ಗೊತ್ತಿಲ್ಲ, ಒಂದು ಬರೇ ಕಾ ಕಾ ಇಷ್ಟ ಅಂತಿರ್ತೈತಿ. ಅದಕ್ಕೆ ಒಂದೇ ಅಕ್ಷರ ಶಬ್ದ ಅಲ್ಲ, ಒಂದ್ ಅಕ್ಷರ ಗೊತ್ತೈತಿ. ಕಾ 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 ಅನ್ನೋ ಒಂದು ಅಕ್ಷರ ಗೊತ್ತೈತಿ. ಬರೇ ಒಂದು ಅಕ್ಷರ ಗೊತ್ತಿರುವ ಕಾಗೆ ಒಂದು ಒಣ ತುಣುಕು ರೊಟ್ಟಿ ಸಿಕ್ತಂದ್ರೆ ಕಾ ಕಾ ಅಂತ ಕರೆದು ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲವ. ಒಂದು ಒಣ ರೊಟ್ಟಿ ಸಿಕ್ಕರ ಕಾಗಿ ಕಾ ಕಾ ಅಂತ ತನ್ನ ಎಲ್ಲಾ ಬಳಗ ಕರ್ಕೊಂಡು ಉಳ್ತೈತಿ. ಅದಕ್ಕೆ ಬಹಳ ಗೊತ್ತಿಲ್ಲ, ಒಂದ ಅಕ್ಷರ ಗೊತ್ತೈತಿ. ಕೋಗಿಲಿಗೆ ಒಂದಾಗ ಅಕ್ಷರ ಗೊತ್ತೈತಿ, ಕೂ 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 ಅಂತ ಹಾಡ್ತೈತೆಲ್ಲ. ಜಗತ್ತಿನ ಎಲ್ಲರ ಮನಸ್ಸ ಗೆದ್ದೈತದ. ಈಗ ನಿಮ್ ಮನ್ಯಾಗ ಕರು ಐತಿ, ಸುಮ್ನೆ ಏನು ಅನ್ನೋದಿಲ್ಲ, ಅಂಬಾ ಅಂತ ಇಷ್ಟ ಅಂತಿರ್ತೈತಿ. ಎಲ್ಲೋ ಅಡವಿಗೆ ಹೋಗಿದ ತಾಯಿ ಮಲಿ ಉಣಿಸ್ಬೇಕಂತ ಬರ್ತೈತಿ, ಹಾಲು ಕುಡಿಸ್ಬೇಕಂತ ಬರ್ತೈತಿ. ಈ ಕಾಗಿಗೆ ಒಂದ ಅಕ್ಷರ ಗೊತ್ತೈತಿ, ಬರೇ ಕಾ ಅನ್ನೋದು. ಕೋಗಿಲಿಗೆ ಬರೇ ಕೂ ಅನ್ನೋದು ಗೊತ್ತೈತಿ, ಕರುವಿಗೆ ಬರೇ ಅಮ್ಮ ಅನ್ನೋದು ಇಷ್ಟ ಗೊತ್ತೈತಿ. ಅವು ಇಡೀ ಇಷ್ಟು ಚಲೋ ಜೀವನ ಕಟ್ಕೊಂಡವ. ಮನುಷ್ಯಗೆ ವ್ಯಾಕರಣ ಬದ್ಧ ಎಷ್ಟು 49 ಮೂಲ, ಎಷ್ಟದಾವ? 49 ಮೂಲಾಕ್ಷರಗಳು. ಅವಕ್ಕೆ ಒಂದೊಂದ ಅಕ್ಷರ ಕೊಟ್ಟಾನ ದೇವ್ರ, ಇಷ್ಟು ಸಂತೋಷದಿಂದ ಬದುಕ್ಯಾವ. ಇವನಿಗೆ 49 ಅಕ್ಷರ ಕೊಟ್ಟರು ಊರಾಗ ಬೆಂಕಿ ಹಚ್ಕೊಂತ ಅಡ್ಡಾಡ್ತಾನೆ. ಒಂದ್ ಅಕ್ಷರ ಕಲ್ತಿದ್ವ ಇಷ್ಟು ಸಂತೋಷವಾಗಿ ಬದುಕ್ಯಾವ. ಇಷ್ಟು 49 ಅಕ್ಷರ ದೇವ್ರು ನಮಗ್ ಕೊಟ್ಟಾಗ ಈ ಭೂಮಿ ಬದುಕು ಎಷ್ಟು ಸ್ವರ್ಗ ಸಮಾನ ಆಗಬೇಕಾಗಿತ್ತಲ್ಲ. ಅದಕ್ಕೆ ಮನುಷ್ಯ ಕಲಿಯುವುದೇನು ಬಹಳ ಶಾಸ್ತ್ರ ಏನು ದೊಡ್ಡದಲ್ಲ. ನಮ್ಮ ಶರಣರು ಇದನ್ನೇ ಹೇಳಿದ್ರು, ಬಹಳ ಸರಳ ಜೀವನ ಕಲಿಸುದು. ಮನುಷ್ಯ ಶಾಸ್ತ್ರ ಏನ್ ಹೇಳ್ತದೆ? ದುಃಖ ಇರಬಾರದು, ಸಂತೋಷವಾಗಿರ್ಬೇಕು. ಸಂತೋಷವೇ ಮುಕ್ತಿ, ಆನಂದವೇ ಮುಕ್ತಿ. ದುಃಖ ಇರಬಾರದು, ಸಂತೋಷವಾಗಿರ್ಬೇಕು. ಸಂತೋಷ ಯಾವಾಗಿರ್ತಾನಂದ್ರೆ ಮನುಷ್ಯ ಸಂಗ್ರಹದಲ್ಲಿ ಸಂತೋಷ. ಅನ್ನ ನೀರಡಿಸಿದವನಿಗೊಂದು ಮನಸ್ಸು ಬೇಕಾಗಿರ್ತೈತಲ್ಲ,
ಒಬ್ಬರು ಒಂದು ಮನೆಗೆ ಊಟಕ್ಕೆ ಹೋಗಿದ್ರಂತ. ಆ ಹೆಣ್ಮಗಳು ಒಂದು ಕರಿಗಡಬು ನೀಡಿದ್ಲು. ಅವ ಒಂದು ತೊಗೊಂಬಂದ್ಲು. ಅವನಿಗೆ ಭಯಂಕರ ಹೊಟ್ಟೆ ಹಸ್ತಿತ್ತು. ಮತ್ತೊಂದು ತೊಗೊಂಬಂದ್ಲು. ಅವ ಒಂದೊಂದೊಂದೊಂದು ನೀಡಕತ್ಲು. ಅಕ್ಕಿ ಇನ್ನೊಂದು ಹಾಕ್ಲೇನಂದ್ಲು. ಇವ 40-50 ಹೊಡ್ಯಾವ. ಆ ಹೆಣ್ಮಗಳು ಒಂದೊಂದು ನೀಡಕತ್ಲು. ಇನ್ನೊಂದು ಹಾಕ್ಲೇನ್ ಅಂತ ಕೇಳ್ತಿದ್ಲು ಅವ. ಆಕೆ ಹೆಣ್ಮಗಳು. ಅವ ಅಂದ, ಯವ್ವ ನೀವು ಒಂದು ಹಾಕಬೇಡ, ನನಗೆ ಕೊಂದ ಹಾಕಿಬಿಡು ಅಂದ. ಈಗ ಒಂದೊಂದೊಂದೊಂದೊಂದೊಂದು ಎಲ್ಲಿ ಹುಡ್ಕೊಂತ ಹೋಗ್ಲಿ ನಾನು. ನೀಡಂಗಿದ್ರ ಇವತ್ತು ನೀಡು ಒಮ್ಮೆ ಅಂದ್ರ ನೀಡವ್ರು ನೋಡಿದ್ರೆ ಉಣ್ಬೇಕು ಅನಿಸ್ಬೇಕು ಮನಸ್ಸಿಗೆ. ಹೊಟ್ಟಿ ಹೆಂಗ್ ಹಸಿತೈತಿ ಅಂದ್ರ ನೀಡವ್ರು ನೋಡಿ ಹಸಿತೈತಿ ಹೊಟ್ಟಿ. ಈಗ ನೀವು ಹೋಟೆಲ್ಗೆ ಹೋಗಿ ಊಟ ಮಾಡ್ತೀರಿ, ಚಲೋ ಹೋಟೆಲ್ಗೆ ಹೋಗಿ ಅಲ್ಲಿ ನಿಮ್ಗೊಂದು ಕೈಯಾಗ ಮೆನ್ಯೂ ಕೊಡ್ತಾರ. ಅಲ್ಲಿ ನಿಮಗ್ ಬೇಕಾದ ಉಣಬೇಕಾದದ್ದು ಉಣಬಹುದು, ಉಣ್ಲಿಕ್ಕೆ ಬ್ಯಾಡಾದದ್ದು ಉಣಬಹುದು. ಅಲ್ಲೆಲ್ಲ ಉಂಡು ಬಂದಿರ್ತೀರಿ, ಅವರು ಉಣಿಸ್ತಾರ. ಮನಿಗೆ ಬರ್ತೀರಿ, ಅಲ್ಲಿ ಹೋದ್ರೆ ನಿಮ್ಗೊಬ್ರು ಸೆಲ್ಯೂಟ್ ಹೊಡಿತಾರ. ಅಲ್ಲೇನು ಸಿಂಕು, ರೂಮ್ಸು, AC ರೂಮು, ಟೇಬಲ್ಲು, ಕುರ್ಚಿ, ಕೊಡವರು, ಉಣಸೋರು, ವರ್ಷಕ್ಕ ತೊಳ್ಯಾಕ ಎಲ್ಲ ಎಷ್ಟು ಸಿಸ್ಟಮೆಟಿಕ್ ಇರ್ತೈತಿ. ಮನಿಗೆ ಬರ್ತೀರಿ, ಮನಿಗೆ ಬಂದಾಗ ಏನು ತಾಯಿ ಎದಾಳಲ್ಲ, ಅಕ್ಕಿ ನಿಮಗೇನು ಕುರ್ಚಿ ಹಾಕಿ ಕೊಡ್ಸೋದಿಲ್ಲ. ಅದು ಒಂದು ಮುದುಕಿ ಒಂದು ರೊಟ್ಟಿ ತಗೊಂಡ್ಬಂದು ಅದ್ರ ಮೇಲೆ ಒಂದಿಷ್ಟು ಬೆಣ್ಣೆಯೋ ಚಟ್ನಿಯೋ ಸೌರಿ ಮಗ ಊಟ ಮಾಡೀನಂತಂದ್ರ ಹೋಟೆಲ್ದಾಗ ಬಂದು ಹೊಟ್ಟಿ ತುಂಬಿದ್ರು ಅವನ ಕೈ ಅಂತ ತುತ್ತು ಉಣ್ಬೇಕು ಅನಿಸ್ತೈತಲ್ಲ. ಯಾಕೆ ಅನಿಸ್ತೈತಿ ಅಂದ್ರ ಹೋಟೆಲ್ನವರು ಉಣಿಸ್ತಾರ, ಅವನು ಉಣಿಸ್ತಾಳ. ವ್ಯತ್ಯಾಸ ಏನಂದ್ರ ಹೋಟೆಲ್ದಾಗ ಏನು ಉಣಿಸ್ತಿದ್ನಲ್ಲ ಅವನ ಕಣ್ಣ ನಿಮ್ ಪಾಕೆಟ್ ಮೇಲೆ ಇತ್ತು, ತಾಯಿ ಕಣ್ಣ ಪಾಕೆಟ್ ಮೇಲೆ ಇಲ್ಲ. ನನ್ನ ಮಗನ ಹೃದಯ ಹೊಟ್ಟಿ ತುಂಬಿ ದೊಡ್ಡವಾಗಬೇಕಂತ ಏನೂ ಇಲ್ಲ. ಬರುವಾಗ ಎಲ್ಲರೂ ಖಾಲಿ ಕೈಲಿಂದ ಬಂದೇವಿ, ಹೋಗುವಾಗ ಎಲ್ಲನೂ ಇಲ್ಲೇ ಬಿಟ್ಟೆ ಹೋಗಬೇಕು. ಆದ್ರ ನಾವಿರುವ ಬದುಕು ಕೈಲಾಸ ಅನ್ನೋದು ಕಲ್ಪನೆಯಲ್ಲಿರಬಾರದು, ವಾಸ್ತವದಲ್ಲಿ ನಿರ್ಮಾಣ ಆಗಬೇಕು. ಕೈಲಾಸ ಕಲ್ಪನೆಯಲ್ಲಾಗಬಾರದು, ಕೈಲಾಸ ವಾಸ್ತವದಲ್ಲಿ ಬರಬೇಕು. ನಮ್ಮೆಲ್ಲ ಹಿರಿಯರು, ಶರಣರು, ಸಂತರು, ಜ್ಞಾನಿಗಳು ಅವ್ರು ಪಟ್ಟ ಶ್ರಮ ಏನು ಅಂದ್ರ ಮನುಷ್ಯ ಇಷ್ಟು ದುಃಖಿ, ಚಿಂತೆ, ನೋವು, ನಿರಾಶೆಗಳಲ್ಲಿ ಬದುಕ್ತಾನಲ್ಲ, ಅವನ ಬದುಕು ಕೈಲಾಸ ಆಗಬೇಕು, ಆನಂದ ಆಗಬೇಕು. ಆನಂದವೇ ಕೈಲಾಸ, ಅಷ್ಟೆ. ಸಂತೋಷವೇ ಕೈಲಾಸ. ಅವರು ಚಿಂತನೆ ಮಾಡಿದ್ರೆ ಹೆಂಗ ಬದುಕಬೇಕು ಮನುಷ್ಯ. ಸರ್ವಜ್ಞ ಒಂದು ಸುಂದರ ಮಾತು ಬರೀತಾನ. ಅವ ಹೇಳ್ತಾನ, ಹೆಂಗ್ ಮಾಡುದಪ್ಪ ಈ ಜೀವನ, ಕೈಲಾಸ ಅಂದ್ರೆ ಹೆಂಗ್ ಮಾಡಬೇಕು. ಅವ ನೀವೆಲ್ಲ ಮನಿ ಬಿಟ್ಟು ಹಿಮಾಲಯಕ್ಕೆ ಹೋಗ್ರಿ ಅಂತ ಹೇಳಿಲ್ಲ, ವ್ಯವಹಾರ ಬಿಟ್ಟು ಗುಹೆಯೊಳಗೆ ಕಣ್ಣು ಮುಚ್ಕೊಂಡು ಕೂಡ್ರಿ ಅಂತ ಹೇಳಿಲ್ಲ, ಎಲ್ಲ ತ್ಯಾಗ ಮಾಡ್ರಿ ಅಂತ ಹೇಳಿಲ್ಲ, ಎಲ್ಲ ಬಿಟ್ಟು ಯೋಗಿಯಾಗ್ರಿ ಅಂತ ಹೇಳಿಲ್ಲ. ಭೋಗವೂ ಇರಬೇಕು, ಯೋಗವೂ ಇರಬೇಕು. ಭೋಗ ಯೋಗಗಳ ಸಮನ್ವಯ ಜೀವನ ಕಲಿಸದ ಸರ್ವಜ್ಞ. ಅವ ಕೈಲಾಸ ಹೆಂಗ, ಏನೂ ಮಾಡಬೇಕಾಗಿಲ್ಲ. ಯಾರ ಹಸದು ಬಂದಾರ ಅವ್ರಿಗೊಂದು ತುತ್ತು ಅನ್ನ ಕೊಡು, ಯಾರು ದುಃಖದಿಂದ ಬಂದಾರ ಅವ್ರ ಕಣ್ಣೀರ್ ಎರಸಿ ಎರಡು ಚಲೋ ಮಾತು ಹೇಳು, ಮತ್ತೆ ಯಾರು ನಿನ್ನ ಹತ್ತಿರ ಬಂದಿರ್ತಾರಲ್ಲ ಅವ್ರಿಗೆಂದು ಮೋಸ ಮಾಡಬೇಡ. ಇಷ್ಟು ಮಾಡಿ ಬಿಟ್ರ ಕೈಲಾಸ ಮ್ಯಾಲಿರುವುದಿಲ್ಲ, ಕೈಲಾಸ ನಿನ್ನ ಅಂಗೈಯೊಳಗ ತೊಂಬರ್ದ. ನಾವು ಅಂಗೈಯೊಳಗ ಕೈಲಾಸ ಐತೆ ಅಂತ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ, ಭಿನ್ನಾಣವಕ್ಕೂ ಸರ್ವಜ್ಞ. ಕೈಲಾಸ ಮ್ಯಾಲಿಲ್ಲ, ಹಸದವ್ರಿಗೊಂದು ತುತ್ತ ಅನ್ನ, ನೀರಡಿಸಿ ಬಂದವ್ರಿಗೊಂದು ಕಪ್ ನೀರ, ಯಾರು ದುಃಖದಿಂದ ಬಂದಿರ್ತಾರ ಅವ್ರಿಗೊಂದಿಷ್ಟು ಕಣ್ಣೀರು ಒರೆಸಿ ನಿನ್ನ ದುಃಖದೊಳಗ ನಾ ಅದಿನ್ ತಗೋ, ಚಿಂತೆ ಮಾಡಬೇಡ ಅಂತ ಎರಡು ಪ್ರೀತಿಯ ಮಾತು ಯಾವ ಹೃದಯ ಹೇಳ್ತೈತಿ ಅವ್ರ ಅಂಗೈಯೊಳಗ ಕೈಲಾಸ ಇರ್ತೈತಿ. ಕೈಲಾಸ ಮ್ಯಾಲಿಲ್ಲ. ಎಷ್ಟು ಸರಳ ಐತೆಲ್ಲ, ಇಷ್ಟ ಮಾಡೋದು ಹೆಂಗ್ ಕಲ್ಸ್ಯಾರ ಅವ್ರು. ಬಂದವರಿಗೆ ಒಂದು ತುತ್ತ ಅನ್ನ ಉಣಿಸೋದು, ಅನ್ನದ ಬೆಲೆ ಅಷ್ಟು ದೊಡ್ಡದೈತಿ.